Hello guys, welcome back to Banking Karnataka. In this video, I'm going to discuss about IPS PO mains strategy. So strategy ಅನ್ನೋದಕ್ಕಿಂತ ಒಂದು ನಾನು ಅಪ್ರೋಚ್ ಹೇಳ್ತೀನಿ, ರೋಡ್ ಮ್ಯಾಪ್ ಹೇಳ್ತೀನಿ ನೆಕ್ಸ್ಟ್ 12 ಡೇಸ್ಗೆ. ಸೊ ಅಟ್ಲೀಸ್ಟ್ ಅದನ್ನ ಫಾಲೋ ಮಾಡಿದ್ರೆ ನಾನು ಹೇಳ್ತಿರೋದು, ನಾನು ಬೇರ್ ಮಿನಿಮಮ್ ಹೇಳ್ತಿರೋದು ನಿಮಗೆ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗೋಕ್ಕೆ ಕರೆಂಟ್ ಅಫೇರ್ಸ್ದು ಮತ್ತೆ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಪೇಪರ್ದು. ಅಂಡ್ ಯಾರು ಆಲ್ರೆಡಿ ಮೇನ್ಸ್ ಪ್ರಿಪೇರ್ ಆಗ್ತಿದ್ರೆ ಅವರು ಆಬ್ವಿಯಸ್ಲಿ ನೀವು ಹೇಗೆ ಪ್ರಿಪೇರ್ ಆಗ್ತಿದ್ರೆ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾರು ಮೇನ್ಸಿಗೆ ಪ್ರಿಪೇರೇ ಆಗಿಲ್ಲ ಅಂಥವ್ರಿಗೆ ನಾನು ಹೇಳ್ತಿರೋದು ಇದು. ಅದರಲ್ಲೂ ರೀಸನಿಂಗ್, ಕ್ವಾಂಟ್, ಇಂಗ್ಲೀಷ್ ಇವಾಗ ನೀವು ಡ್ರಾಸ್ಟಿಕ್ ಆಗಂತೂ ಏನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆ ಮೂರೂ ಸೆಕ್ಷನಲ್ಲಿ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟು ಮತ್ತು ನಿಮ್ಮ ಕ್ವಶನ್ ಹೇಗೆ ಪಿಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಅನ್ನೋದು ಏನಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಕವರ್ ಮಾಡಿ. ಆ್ಯಂಡ್ ಮಂತ್ಲಿ PDF ಬೇಡ, ಯಾಕೆಂದರೆ 300 pages ಪ್ಲಸ್ ಇರುತ್ತೆ. ವೀಕ್ಲಿ PDF ತಗೊಳ್ಳಿ. ಆ್ಯಂಡ್ ಆ ವೀಕ್ಲಿ PDF ಅಲ್ಲೂ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅಷ್ಟನ್ನು ಮಾತ್ರ ಕವರ್ ಮಾಡ್ಬೋದು. ಆ್ಯಂಡ್ ಅಷ್ಟು ಮಾತ್ರ ಕವರ್ ಮಾಡಿ. ಸೊ ನಾನು ಯಾವುದು 4 ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀನಿ, ಅಷ್ಟು ಟಾಪಿಕ್ನ ಓದ್ಬಿಟ್ಟು ರಿವೈಸ್ ಹೇಗೆ ಮಾಡಬೇಕು, ಎಲ್ಲಿಂದ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಾನು ಫಾಲೋ ಮಾಡಿದ್ದು ಪ್ಲಾಟ್ಫಾರ್ಮ್ ಅಂತಂದರೆ ಅಫೇರ್ಸ್ ಕ್ಲೌಡ್ ವೀಕ್ಲಿ PDF. ಸೊ ಇವಾಗ ನೀವು ವೀಕ್ಲಿನೇ ಟಾರ್ಗೆಟ್ ಮಾಡೋಕ್ಕಾಗೋದು. ಸೊ ಉಳಿದಿರೋ 13 ದಿನದಲ್ಲಿ ನೀವು ಈಗ 2 months ಅಂತಂದರೆ, ನಾನು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಬಿಡಿ ಅಂತ ಅಂದೆ ಅಂದರೆ ನೀವು ಜುಲೈ ಲಾಸ್ಟ್ ವೀಕ್ ಆ್ಯಡ್ ಮಾಡ್ಕೊಳ್ಳಿ. ಜುಲೈ ಲಾಸ್ಟ್ ವೀಕು, ಆಗಸ್ಟ್ 4 weeks, ಸೆಪ್ಟೆಂಬರ್ 3 weeks. ಸೊ ಎಷ್ಟಾಯಿತು? 8 weeks ಆಯಿತು. ಇನ್ನು ಉಳಿದಿರೋದು 13 days. ಇದರಲ್ಲಿ ನಾನು IPS ಕ್ಲರ್ಕ್ದು ಒಂದು ಪ್ರಿಲಿಮ್ಸ್ ಡೇ ಅದನ್ನು ಬಿಟ್ಟಿದ್ದೀನಿ, ಮತ್ತು ಲಾಸ್ಟ್ ಡೇ ಬಿಟ್ಟಿದ್ದೀನಿ. ಲೈಕ್ 12th ನಿಮಗೆ ಎಕ್ಸಾಮ್ ಅಲ್ಲ, ಸೊ 12th ಬಿಟ್ಟಿದ್ದೀನಿ. ಮತ್ತು ಇವತ್ತೇನಿದೆ 27th, ಇವತ್ತು ಬಿಟ್ಟಿದ್ದೀನಿ. ಅದು ಬಿಟ್ಟು 12 days. ಅಟ್ಲೀಸ್ಟ್ 10 day ಅಂತೂ ಇದೆಯಾ ನಿಮ್ಮ ಹತ್ರ. ಸೊ ಈ 10 daysಲ್ಲಿ 8 ವೀಕ್ಲಿ PDF. ಇನ್ನು 2 days ಏನಿದೆ ಅದು ನಾನು ಅದು ರಿವಿಷನ್ ಹೇಗೆ ಅಂತ ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ ಹೋಗ್ತಾ. ಸೊ ಈಗ ಫಸ್ಟ್ ನಾನು PDF ಓಪನ್ ಮಾಡ್ತೀನಿ. ಸೊ ಇದೇ ಅಫೇರ್ಸ್ ಕ್ಲೌಡ್ದು PDF. ನಾನು ಆಲ್ರೆಡಿ ಜುಲೈ ಮಂತ್ ಎಲ್ಲದು ಶೇರ್ ಮಾಡಿದ್ದೀನಿ, ಆಗಸ್ಟ್ ಮಂತ್ ಎಲ್ಲ ಶೇರ್ ಆಗಿದೆ. ಸೆಪ್ಟೆಂಬರ್ ವೀಕ್ 2 ಶೇರ್ ಮಾಡಿದ್ದೀನಿ. ವೀಕ್ 3 ಸಿಕ್ಕಿದ ತಕ್ಷಣ ನಾನು ಸೆಪ್ಟೆಂಬರ್ ವೀಕ್ 3 ಹಾಕ್ತೀನಿ. ಸೊ ಇವಾಗ ನೀವು ವೀಕ್ 3 ಏನು ಹುಡುಕೋತಾ ಇವಾಗ ಕುತ್ಕೋಬೇಡಿ. ಫಸ್ಟು ಆಗಸ್ಟ್ ಮಂತ್ದು ಏನು 4 weeks ಇದೆ ಅದನ್ನು ನೀವು ಫಸ್ಟು ಓದಿ. ಸೊ ಇದು ಓಕೆ, ಇದು ಆಗಸ್ಟ್ ಫಸ್ಟ್ ವೀಕ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದು ಸೆಕೆಂಡ್ ವೀಕು 8 to 15 ಅಂತಂದರೆ. ಸೊ ಆಗಸ್ಟ್ ಸೆಕೆಂಡ್ ವೀಕ್. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ನ್ಯಾಷನಲ್ ಅಫೇರ್ಸ್. ಸೊ ಈ ಥರ PDF ಇರುತ್ತೆ. PDFನ ನೀವು ಪ್ರಿಂಟ್ಔಟ್ ತೊಗೊಂಡು ಹೈಲೈಟರ್ ಇಟ್ಕೊಂಡು ಅಥವಾ ಪೆನ್ ಇಟ್ಕೊಂಡು ಓದ್ಕೊಳ್ಳಿ. ಆ್ಯಂಡ್ ಒಂದಿನದಲ್ಲಿ 2 ಸಲ ಓದಬೇಕಾಗುತ್ತೆ ಒಂದೇ PDFನ. ಆ್ಯಂಡ್ ಎಲ್ಲಾನು ಓದಬೇಕು ಅಂತ ಇಲ್ಲ. ಈ PDF ಹಬ್ಬ ಬಂದರೆ 25 to 30 pages ಇರುತ್ತೆ. ಅದರಲ್ಲೂ ಕೂಡ ನಾನು ಹೇಳ್ತಿರೋದು 4 ಟಾಪಿಕ್ ಮಾತ್ರ ಓದಿ ಅಂತ. ಸೊ ಆ 4 ಟಾಪಿಕ್ ಯಾವುದಂದರೆ ನ್ಯಾಷನಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಆ್ಯಂಡ್ ಎಕನಾಮಿ ಆ್ಯಂಡ್ ಫೈನಾನ್ಷಿಯಲ್. ಇದಿಷ್ಟು 4 ಟಾಪಿಕ್ ಇದೆಯಲ್ಲ, ಈ 4 ಟಾಪಿಕ್ಕಲ್ಲಿ ಎಲ್ಲ ಪಾಯಿಂಟ್ನು ತರೋವಾಗಿ ಓದಬೇಕು. ನ್ಯಾಷನಲ್ ಅಫೇರ್ಸ್ ಅಂತ ಬಂದರೆ ಯಾವ್ದು ಮಿನಿಸ್ಟ್ರಿ ರಿಲೇಟೆಡ್ ಇರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಇದು ಮಿನಿಸ್ಟ್ರಿ ಆಫ್, ಈಗ ನೋಡಿ ಇಲ್ಲಿದೆಯಲ್ಲ MOSPI ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನು. ಇದ್ರದ್ದು ಏನು ಟೈಪ್ಸ್ ಆಯಿತು ಅದು, ಮತ್ತು ಯಾವ್ದಾದ್ರು ಈಗ ಇಂಡಿಯಾ ರಷ್ಯಾ MOU ಏನು ಸೈನ್ ಆಯಿತು, ಅಥವಾ ಏನಾದ್ರು ಅಗ್ರಿಮೆಂಟ್ ಸೈನ್ ಮಾಡಿದ್ರಾ, ಮತ್ತು ನಮ್ಮ ಮೋದಿಯವರು ಅಥವಾ ಯಾವುದೇ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು ಯಾವ ಕಂಟ್ರಿಗೆ ವಿಸಿಟ್ ಮಾಡಿದ್ರು, ಆ ಕಂಟ್ರಿಲಿ ಅವ್ರಿಗೆ ಏನು ಫೆಲಿಸಿಟೇಟ್ ಮಾಡಿದ್ರು, ಏನು ಪ್ರೈಸ್ ಕೊಟ್ಟರು, ಅದೆಲ್ಲ ನ್ಯಾಷನಲ್ ಅಫೇರ್ಸಲ್ಲಿ ಇಂಪಾರ್ಟೆಂಟು. ಆ್ಯಂಡ್ ಯಾವ್ದಾರು ಸ್ಕೀಮ್ ಬಗ್ಗೆ ಹೇಳ್ತಾರೆ, ಸ್ಕೀಮ್ದು ಅಚೀವ್ ಆಗಿದೆ ಅಂತ. ಲೈಕ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇಷ್ಟು ಅಚೀವ್ ಆಯಿತು, ಇಷ್ಟು ಜನ ಸಬ್ಸ್ಕ್ರೈಬರ್ ಆದರು, ಅಥವಾ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನಾದಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ ಆದರು, ಅದೇನೇನಿರುತ್ತೆ ಅದೆಲ್ಲ ಇಂಪಾರ್ಟೆಂಟು. ಮತ್ತು ಒಂದು ಸ್ಕೀಮ್ ನೇಮ್ ವೀಕ್ PDF ಅಲ್ಲಿ ಆ ನ್ಯಾಷನಲ್ ಅಫೇರ್ಸಲ್ಲಿ ಬಂದಿದೆ ಅಂತಂದರೆ ಆ ಸ್ಕೀಮ್ದು ಡೀಟೇಲ್ ನೀವು ಓದ್ಕೋಬೇಕಾಗುತ್ತೆ. ಸೊ ಅದಷ್ಟು ನ್ಯಾಷನಲ್ ಅಫೇರ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಬಂದರೆ ಯಾವ ಕಂಪ್ನಿ ಎಷ್ಟನೇ ರ್ಯಾಂಕಲ್ಲಿದೆ, ಅಥವಾ ನಮ್ಮದು ಏನು ಟೈಅಪ್ ಆಯಿತು, ಅಥವಾ ಇಂಟರ್ನ್ಯಾಷನಲ್ ಕಂಪ್ನಿ ಯಾವ್ದು ಇಂಡಿಯಾಗೆ ಬಂತು, ಯಾವ ಟೆಕ್ ಕಂಪ್ನಿ ಇಂಪ್ರೂವ್ ಆಗ್ತಿದೆ, ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಇಂಪಾರ್ಟೆಂಟು. ಬ್ಯಾಂಕಿಂಗ್ ಅವೇರ್ನೆಸ್, RBIದು ಏನೇನಿದೆ ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆ RBIದು ರೆಪೋ ರೇಟ್ಸ್ ಏನಿದೆ ಮೋಸ್ಟ್ಲಿ ಈ PDF ಅಲ್ಲಿ ಇರ್ಬೋದು ಅನ್ಕೋತೀನಿ. ನಾನು ಒಂದು ಸೆಕೆಂಡ್ ನೋಡ್ತೀನಿ. ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಕ್ಯಾಶ್ ರಿಸರ್ವ್ ರೇಷು ಅಂತ ಇರುತ್ತೆ. ಅದಷ್ಟು ಇಂಪಾರ್ಟೆಂಟ್. ಅದರ ಈ ಎಕ್ಸಾಮಿಗೆ ಬರುತ್ತೋ ಬಿಡುತ್ತೋ, ಬಟ್ ಯಾವ್ದಾರು ಒಂದು ಮೇನ್ಸಿಗೆ ಬಂದೇ ಬರುತ್ತದು. ಇದು ಮಾನಿಟರಿ ಪಾಲಿಸಿ. ಸೊ ಇದೇನಿದೆ ರೇಟ್ಸು ಇಲ್ಲಿದೆಯಲ್ಲ, ಇದೆಲ್ಲ ಇಂಪಾರ್ಟೆಂಟ್. ಇದ್ರ ಜೊತೆ ಸುಕನ್ಯಾ ಸಮೃದ್ಧಿ ಇಂಟ್ರೆಸ್ಟ್ ಇರ್ಬೋದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅದೆಲ್ಲ ಏನು ಇಂಟ್ರೆಸ್ಟ್ ರೇಟ್ ಇರುತ್ತೆ ಆ ರೇಟ್ಗಳು ಇಂಪಾರ್ಟೆಂಟು, ನೀವು ನೆನ್ಪಿಟ್ಕೋಬೇಕು. ಮತ್ತು ಯಾವುದೇ ಬ್ಯಾಂಕ್ ಆಗಲಿ, ಈಗ ಇಲ್ಲಿ ನೋಡಿ IDFC ಫಸ್ಟ್ ಬ್ಯಾಂಕ್ ಇದೇನೋ ಲಾಂಚ್ ಮಾಡಿದೆ ಅಂದರೆ ಅದು ಏನು ಲಾಂಚ್ ಮಾಡಿದೆ ಅದು ಇಂಪಾರ್ಟೆಂಟು. ಮತ್ತು ಯಾವ ಬ್ಯಾಂಕ್ ಲಾಂಚ್ ಮಾಡಿದೆ ಅದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಅದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಇಲ್ಲಿ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಗೆಟ್ಸ್ RBI ಅಪ್ರೂವಲ್ ಫಾರ್ ಟು ಬಿಕಮ್ ಯೂನಿವರ್ಸಲ್ ಬ್ಯಾಂಕ್. ಯಾವುದು ಯೂನಿವರ್ಸಲ್ ಬ್ಯಾಂಕ್ ಆಯಿತು ಆಗಸ್ಟ್ ಮಂತಲ್ಲಿ, ಆ ಥರ ಕೇಳ್ತಾರೆ. ಸೊ ಬ್ಯಾಂಕಿಂಗ್ ಅವೇರ್ನೆಸ್ ಏನು ಟಾಪಿಕ್ ಇದೆ ಇದಿಷ್ಟು
ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟು ಇನ್ನು ಎಕನಾಮಿ ಆ್ಯಂಡ್ ಬಿಸ್ನೆಸ್ ಅಂತ ಒಂದಿರುತ್ತೆ, ಇದಿದೆಯಲ್ಲ ಇದು ಇಂಪಾರ್ಟೆಂಟು. ಸೊ ಇದಿಷ್ಟು ನಿಮಗೆ 1 ವೀಕ್ PDF ಅಲ್ಲಿ ಕವರ್ ಮಾಡಬೇಕು. ಒಂದ್ಸಲ ಆದಮೇಲೆ ಈ 1 ವೀಕ್ PDF ನ 1 ಡೇ 1 ವೀಕ್ PDF ಓದಾದ್ಮೇಲೆ ನಿಮಗೆ ಒಂದು ವಿಡಿಯೋ ಸರ್ಚ್ ಹೇಳ್ತೀನಿ, ಅಲ್ಲಿ ನೀವು ರಿವೈಸ್ ಮಾಡಿ. ನಾನೀಗ ಯೂಟ್ಯೂಬಲ್ಲಿ ತೋರಿಸ್ತೀನಿ ಯಾವುದು ಅಂತ ಪ್ಲೇಲಿಸ್ಟು. ಅಫೇರ್ಸ್ ಕ್ಲೌಡ್ ಯೂಟ್ಯೂಬ್ ಚಾನಲ್ ಇದು, ಅವ್ರದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಲ್ಲಿ ಪ್ಲೇಲಿಸ್ಟಿಗೆ ಹೋಗಿ. ಸೊ ಪ್ಲೇಲಿಸ್ಟಲ್ಲಿ ಇದು ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಏನಿದೆ, ಇದು ಜಸ್ಟ್ ಬ್ಯಾಂಕಿಂಗ್ ಅವೇರ್ನೆಸ್ ಮಾತ್ರ ವೀಕ್ಲಿ ಇರುತ್ತೆ. ಸೊ ಇದು ಇವಾಗ ಬೇಡ. ಇದು ನೀವು ಏನಾದ್ರು RRB PO ಗೊತ್ತಿದ್ರೆ ಸಪ್ರೇಟ್ ಕರೆಂಟ್ ಅಫೇರ್ಸ್ ಅಪ್ರೋಚ್ ಇರುತ್ತೆ. ಈಗ ನಾನು ಜಸ್ಟ್ 12 ಡೇಸಲ್ಲಿ ಏನು ಮಾಡಬೇಕು ಅದು ಹೇಳ್ತೀನಿ. ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಇದೆ. ಸೊ ಹಿಂದಿಲೂ ಇದೆ, ಇಂಗ್ಲೀಷಲ್ಲೂ ಇದೆ. ನಿಮಗೆ ಹಿಂದಿ ಬರಲಿಲ್ಲ ಅಂತಂದರೆ ಇಂಗ್ಲೀಷಲ್ಲಿ ನೋಡಿ. ಸೊ ಇದನ್ನ ಓಪನ್ ಮಾಡಿದರೆ ಇದರಲ್ಲಿ ಅವರು ಟಾಪ್ 60 ಕ್ವಶನ್ಸ್ ಅಂತ ಇರುತ್ತೆ, ಕ್ವಶನ್ ಆ್ಯಂಡ್ ಆನ್ಸರ್ ಅಂತ. ಕ್ವಶನ್ ಕೂಡ ಹೇಳ್ತಾರೆ, ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ, ಆನ್ಸರ್ ಕೂಡ ಇರುತ್ತೆ. ಸೊ ಈಗ ಆಗಸ್ಟ್ ಫಸ್ಟ್ ವೀಕ್ ಅಲ್ಲ, 8 to 15 ಈ ವಿಡಿಯೋ, ಇದು 52 ಮಿನಿಟ್ಸ್ ವಿಡಿಯೋ. ಇದನ್ನ 2x ಅಲ್ಲಿ ಅಥವಾ 1.5x ಅಲ್ಲಿ ನೋಡಿ. ಆ ಕ್ವಶನ್ಸ್ ಏನು ಹೇಳ್ತಾರೆ ಅವಾಗ ಅವರೇ ಕೇಳ್ತಾರೆ ಆನ್ಸರ್ ಏನು ಅಂತ. ಆ ಆನ್ಸರ್ ನಿಮಗೆ ಗೊತ್ತಾದರೆ ವೆಲ್ ಆ್ಯಂಡ್ ಗುಡ್, ನೀವು ಚೆನ್ನಾಗಿ ಓದಿದ್ದೀರಾ ಅಂತ. ಸೊ ಈ 60 ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಳ್ಳಿ ಅಂತಂದರೆ ಬರ್ಕೊಂಬೇಡಿ. PDF ಏನಿದೆ PDF ಅಲ್ಲಿ ಆ ಕ್ವಶನ್ಸ್, ಆ ಟಾಪಿಕ್, ಆ ರಿಲೇಟೆಡ್ ಟಾಪಿಕ್ ಏನಿರುತ್ತೆ ಆ ಕ್ವಶನ್ದು ಅದನ್ನ ನೀವು ಹೈಲೈಟ್ ಮಾಡ್ಕೊಳ್ಳಿ. ಅಂಡ್ ಇವರು ಈ ವೀಕ್ಲಿ ಏನು CA ಇದೆ ಅದೇ PDF ಇಂದ ಕೇಳುವಂಥ 60 ಕ್ವಶನ್ ಇರುತ್ತೆ. ಸೊ ಈ ಥರ ನೀವು ಇದನ್ನ ರಿವೈಸ್ ಮಾಡಿದರೆ ನಿಮಗೆ ಆ ವೀಕ್ಲಿ ಒಂದು PDF ಮುಗೀತು ಅಂತ, ಕಂಪ್ಲೀಟ್. ಸ್ಟಾರ್ಟಿಂಗಿಂದ ಒಂದ್ಸಲಿ ಓದಬೇಕು, ಒಂದ್ಸಲ ರಿವೈಸ್ ಮಾಡಬೇಕು, ಅದಾದಮೇಲೆ ಈ ವಿಡಿಯೋ ನೋಡಬೇಕು. ಈ ವಿಡಿಯೋ ಆ PDF ಆಗಿರುತ್ತೆ. ಆ PDF ಇಂದ ಒಂದು 60 ಕ್ವಶನ್, ಇಂಪಾರ್ಟೆಂಟ್ 60 ಕ್ವಶನ್ ಅಂತ ತಗೊಂಡಿರ್ತಾರೆ. ಸೊ ರಿವಿಷನ್ ಆಯಿತು, ಓದೋ ಆಯ್ತಾ. ಸೊ ಈ ಥರ 4 ದಿನ 4 ವೀಕ್ ಮಾಡಿ. ಅಂಡ್ ಫಿಫ್ತ್ ಡೇ ಏನಿದೆ ಅದರಲ್ಲಿ ಎಲ್ಲ 4 ದಿನದ್ದು 4 PDF 2 hours ಅಲ್ಲಿ ರಿವೈಸ್ ಮಾಡ್ಬೋದು. ರಿವೈಸ್ ಮಾಡಿ ಅದಾದಮೇಲೆ ಇವ್ರದೇ ಪ್ಲೇಲಿಸ್ಟಲ್ಲಿ ಮಂತ್ಲಿ ಬರುತ್ತೆ. ಸೊ ಮಂತ್ಲಿ ಇವಾಗ ಹಾಕ್ತಿದ್ದಾರ, ಇಲ್ಲಿ ಮಂತ್ಲಿ CA ಅಂತ. ಸೊ ಮಂತ್ಲಿ ಇದರಲ್ಲಿ ಈಗ ಆಗಸ್ಟ್ ಮಂತ್ ಅಂದರೆ ಜುಲೈ, ಆಗಸ್ಟ್ ಈ ವಿಡಿಯೋ ನೋಡಿ. ಅವಾಗ ನಿಮಗೆ ನೀವಾಗೆ PDF ಅಲ್ಲೂ ರಿವೈಸ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಮಂತ್ಲಿ ಕೂಡ ರಿವೈಸ್ ಮಾಡಾಗುತ್ತೆ. ಇದು 5th ಡೇ ಈ ವಿಡಿಯೋ ನೋಡಬೇಕು. ಮತ್ತು ಆ ಕಂಪ್ಲೀಟ್ 4 PDF ಆ 4 ಟಾಪಿಕ್ನ ಎಲ್ಲ PDF ಅಲ್ಲಿ ಓದಬೇಕು. ಸೊ 5th ಡೇ ರಿವಿಷನ್ನು. ಸೊ ಈ ಥರ ಫಸ್ಟ್ 5 ಡೇಸ್ ಮಾಡಿ, ಸೆಕೆಂಡ್ 5 ಡೇಸ್ ಸೆಪ್ಟೆಂಬರ್ದು ಮಾಡಿ. ಸೊ ಸೆಪ್ಟೆಂಬರ್ ಲಾಸ್ಟ್ ವೀಕ್ PDF ಸಿಕ್ಕಲಿಲ್ಲ ಅಂತಂದರೆ ಜುಲೈ ಫಸ್ಟ್ ವೀಕ್ ಮಾಡಿ. ಸೊ ಇದಿಷ್ಟೇ ಸ್ಟ್ರಾಟಜಿ. ನೀವು ಇದನ್ನ ಕಂಪ್ಲೀಟಾಗಿ ಮಾಡಿದರೆ, ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಒಂದು ಡೀಸೆಂಟ್ 10 ಮಾರ್ಕ್ಸ್ ಆದರೂ ಬರುತ್ತೆ. ಇದೇ ನನಗೆ ಅನ್ಸೋದು ಬೆಸ್ಟ್ ವೇ ನೀವು ಕರೆಂಟ್ ಅಫೇರ್ಸ್ ಕವರ್ ಮಾಡೋಕ್ಕಾಗೋದು. ಡಿಸ್ಕ್ರಿಪ್ಟಿವ್ ಬಗ್ಗೆ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಟಿವ್ ಬಂದುಬಿಟ್ಟು ಇಲ್ಲಿ ಸಿಸ್ಟಮ್ ಎವ್ಯಾಲ್ಯೂಯೇಟ್ ಮಾಡುತ್ತೆ, ಹ್ಯೂಮನ್ಸ್ ಎವ್ಯಾಲ್ಯೂಯೇಟ್ ಮಾಡಲ್ಲ. ಸೊ ಸಿಸ್ಟಮ್ ನೋಡೋದು ನಿಮ್ಮದು ಫಾರ್ಮ್ಯಾಟ್ ಕರೆಕ್ಟ್ ಆಗಿದೆಯಾ, ಅದ್ರ ಜೊತೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ, ಮತ್ತು ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗಿದೆಯಾ ಅಷ್ಟೇ ನೋಡುತ್ತೆ. ನೀವು ಹೆವಿ ವರ್ಡ್ ಯೂಸ್ ಮಾಡಿದ್ದೀರಾ, ನಿಮ್ಮದು ಹೆವಿ ವೊಕ್ಯಾಬ್ಯುಲರಿ ಚೆನ್ನಾಗಿದೆ, ಅದೇನು ಕನ್ಸಿಡರ್ ಮಾಡಲ್ಲ. ಮತ್ತು ವರ್ಡ್ ಲಿಮಿಟ್ ರೀಚ್ ಆಗಿದೆಯಾ ಅಂತ. ಎಕ್ಸಾಂಪಲ್, ಈಗ ಲೆಟರ್ ರೈಟಿಂಗ್ 100 ಇರ್ಬೋದು ಆ್ಯಂಡ್ essay ಮೇ ಬಿ 150 to 200 ಅಂತ ವರ್ಡ್ಸ್, ಮಿನಿಮಮ್ ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. ಕೆಲವೊಬ್ರು ನಂದು ವರ್ಡ್ ಲಿಮಿಟ್ ರೀಚ್ ಆಗಲಿಲ್ಲ, ಏನು ಮಾಡೋದು ಆ ಥರದ್ದು ಟೆನ್ಷನ್ ತೊಗೋಬೇಡಿ. ನಂದು essay ಮೇ ಬಿ ನಾನು ಜಸ್ಟ್ 50 ವರ್ಡ್ಸ್ ಮಾತ್ರ ಬರೆದಿದ್ದೆ. ಬಟ್ ಲೆಟರ್ ರೈಟಿಂಗ್ ಅವ್ರು ಎಷ್ಟು ಮಿನಿಮಮ್ ವರ್ಡ್ ಲಿಮಿಟ್ ಕೊಟ್ಟಿದ್ರು ಅಷ್ಟನ್ನು ಬರೆದಿದ್ದೆ. ನಂಗೆ ಲೆಟರ್ ರೈಟಿಂಗಲ್ಲಿ ಮೇ ಬಿ ಚೆನ್ನಾಗಿ ಸ್ಕೋರ್ ಸಿಕ್ಕಿರ್ಬೋದು. essay ನಾನು 50 ಮಾತ್ರ ರೀಚ್ ಆಗಿದ್ದು ವರ್ಡು. ಸ್ಟಿಲ್ ನನಗೆ 13 ಮಾರ್ಕ್ಸ್ ಏನೋ ಬಂದಿತ್ತು ಅನಿಸುತ್ತೆ IPS PO ಡಿಸ್ಕ್ರಿಪ್ಟಿವಲ್ಲಿ. ಬಟ್ ಯೂನಿಯನ್ ಮೇ ಕೆಲವು ಡಿಸ್ಕ್ರಿಪ್ಟಿವಲ್ಲಿ ಐ ಆಮ್ ಶೋರ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ. ಏನು ಕೇಳ್ತಿದ್ದೀನಿ ಅಂತಂದರೆ, ನಾನು IPS PO ಡಿಸ್ಕ್ರಿಪ್ಟಿವ್ ಏನಿದೆ, ನಾನು ಪ್ರೀವಿಯಸ್ಲಿ ಯಾವುದೇ ಮಾರ್ಕಲ್ಲೂ ಏನೂ ಪ್ರಾಕ್ಟೀಸ್ ಮಾಡ್ದಲೇ ಸುಮ್ಮನೆ ಹೋಗಿ ಬರ್ತಿದ್ದು. ಅದರಲ್ಲೂ 30 ಮಿನಿಟ್ಸಲ್ಲಿ ಲೈಕ್ ಲೆಟರ್ ರೈಟಿಂಗ್ಗೆ 20 ಮಿನಿಟ್ಸ್ ಏನೋ ಕೊಟ್ಟಿದ್ದೆ. ಲಾಸ್ಟ್ 10 ಮಿನಿಟ್ಸಲ್ಲಿ ನಾನು essay ಬರೆದಿದ್ದು. ಅದು ಕೂಡ ನಂದು ಮಿಸ್ಟೇಕು. ಏನಕ್ಕೆಂದರೆ ನಾನು ಪ್ರಾಕ್ಟೀಸ್ ಮಾಡಿರಬೇಕಿತ್ತು. ಸ್ಪೆಲ್ಲಿಂಗ್ ಎರರ್ ನಂದು ಜಾಸ್ತಿ, ನಂಗೆ ಸ್ಪೆಲ್ಲಿಂಗ್ಗಳಷ್ಟು ಬರಲ್ಲ ಇಂಗ್ಲೀಷಲ್ಲಿ. ಮತ್ತು ವಾಟ್ಸಪ್ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿದ್ದು ಮಿಸ್ಟೇಕ್ ಮಾಡಿದ್ದೆ ನಾನು. ಈಗ ಡಿಸ್ಕ್ರಿಪ್ಟಿವಲ್ಲಿ ನೀವು ಎಕ್ಸಾಮಲ್ಲಿ ಏನಾಗುತ್ತೆ ಅಂತ ಅಂದರೆ, ಮೌಸ್ ವರ್ಕ್ ಆಗಲ್ಲ. ಮೀನ್ಸ್ 5th ಲೈನಲ್ಲಿದ್ದು ನೀವು 2nd ಲೈನಲ್ಲಿ ತಪ್ಪು ಮಾಡಿದರೆ ನೀವು ಡೈರೆಕ್ಟ್ ಹೋಗೋಕ್ಕಾಗಲ್ಲ, ನೀವು ಕೀಬೋರ್ಡ್ ಯೂಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ನಾನು ಆ ಥರ ಮಿಸ್ಟೇಕ್ ಮಾಡಿದ್ದೆ. ಆರ್ಗೆಲ್ಲ ಅಂದರೆ ARERಗೆಲ್ಲ ಆರ್ ಅಂತ ಮಾಡಿಕೊಂಡು ಲೈಕ್ ವಾಟ್ಸಪ್ಪಲ್ಲಿ ಹೇಗೆ ಟೈಪ್ ಮಾಡ್ತೀವಿ ಆ ಥರ ಟೈಪ್ ಮಾಡಿದ್ದೆ. ಸೊ ಅದರಿಂದ ಟೈಮ್ ಕಿಲ್ ಆಯಿತು. ಜಸ್ಟ್ 50 ವರ್ಡ್ಸ್ ಮಾತ್ರ ರೀಚ್ ಆಗಿದ್ದು. ಬಟ್ ನೀವಿಲ್ಲಿ ಆ ಥರ ಮಿಸ್ಟೇಕ್ ಮಾಡಬೇಡಿ. ಸೊ ಫಸ್ಟು ಒಂದೇನು ಅಂದರೆ essayಗೆ ಹೇಳ್ತೀನಿ. essay ಫಾರ್ಮ್ಯಾಟ್ ಕರೆಕ್ಟಾಗಿರಬೇಕು ನಿಮ್ಮದು. ಫ್ರಮ್ಮು, ಟು, ಮತ್ತು ಸಬ್ಜೆಕ್ಟು, ರೆಸ್ಪೆಕ್ಟೆಡ್ಡು, ಬಾಡಿ, ಅದಾದಮೇಲೆ ಥ್ಯಾಂಕ್ಫುಲ್, ಇದಿಷ್ಟು ಅದೇ ಫಾರ್ಮ್ಯಾಟಲ್ಲಿ ಇರಬೇಕು. ನಾನು ಫಾರ್ಮಲ್ ಲೆಟರ್ದು ಫಾರ್ಮ್ಯಾಟ್ ಕಳಿಸ್ತೀನಿ,
ನೀವು ಹೇಗೆ ನಿಮ್ಮ 10th ಅಥವಾ ಡಿಗ್ರಿಲೋ ಬರೆದಿದ್ರಿ ಇಲ್ಲಿ ಕೂಡ ಅದೇ ರೀತಿ ಬರೀಬೇಕು, ಜಸ್ಟ್ ಟೈಪ್ ಮಾಡೋದಿರುತ್ತೆ ಅಷ್ಟೇ. ಆ್ಯಂಡ್ ಟೈಪ್ ಮಾಡಬೇಕಿದ್ರೆ ಬಿ ಕೇರ್ಫುಲ್, ನಿಮ್ಮ ವರ್ಡ್ಸ್ ಅಂದರೆ ವರ್ಡ್ ಏನಿರುತ್ತೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಾಯ್ಡ್ ಮಾಡಿ. ಮತ್ತು ಒಂದು ಸೆಂಟೆನ್ಸು ಈಸಿ ಆಗಿದ್ರೂ ಪರವಾಗಿಲ್ಲ, ಈಸಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ, ಬಟ್ ಗ್ರಾಮರ್ ಮಿಸ್ಟೇಕ್ ಆಗಿರಬಾರ್ದು. ಲೆಟರ್ ರೈಟಿಂಗ್ ಯಾವ ರೀತಿ ಇರುತ್ತೆ ಅಂದರೆ, ನಾರ್ಮಲಿ ಈಗ ಮ್ಯಾನೇಜರಿಗೆ ಲೆಟರ್ ಬರೀರಿ, ಅಥವಾ ನಿಮ್ಮದು ಬೀದಿಲಿ ಲೈಟ್ ಕಂಬ ಇಲ್ಲ ಅದಕ್ಕೆ ಬರೀರಿ, ನಿಮ್ದು ರೋಡ್ ಗುಂಡಿ ಬಿದ್ದವೆ ಅದಕ್ಕೆ ಬರೀರಿ, ಇಲ್ಲಾಂದರೆ ಜಾಬ್ ಅಡ್ವರ್ಟೈಸ್ಮೆಂಟ್ ಬಂದಿದೆ ನ್ಯೂಸ್ ಪೇಪರಲ್ಲಿ, ಸೊ ಅದಕ್ಕೆ ನೀವು ಆ ಜಾಬಿಗೆ ಅಪ್ಲೈ ಮಾಡಿ ಆ ಥರ. ಸೊ ಆ ಥರ ಇದ್ದರೆ ಬಾಡಿ ಹೇಗೆ ಬರೀಬೇಕು ಅಂದರೆ, ವಿತ್ ರೆಸ್ಪೆಕ್ಟ್ ಟು ದ ಅಡ್ವರ್ಟೈಸ್ಮೆಂಟ್ ಆ ಥರ. ಕ್ವಶನ್ ಏನಿರುತ್ತೆ ಅಂದರೆ ಲೆಟರು, ಆ ಲೆಟರ್ದು ಕ್ವಶನ್ ಇರುತ್ತೆ ಅದನ್ನೇ ನೀವು ಬಾಡಿಗೆ ಕಾಪಿ ಮಾಡ್ಬೋದು. ಅದು ಸ್ಮಾರ್ಟ್ ವೇ. ಆ ಬಾಡಿನೇ, ಆ ಲೆಟರ್ ಕ್ವಶನ್ನೇ ನೀವು ಬಾಡಿಗೆ ಕಾಪಿ ಮಾಡಿದರೆ ಅಲ್ಲೇ ನಿಮಗೆ ಸ್ವಲ್ಪ ವರ್ಡ್ ಲಿಮಿಟ್ ರೀಚ್ ಆಗುತ್ತೆ. ನಿಮ್ಮ ಏಮ್ ಇರೋದು ವರ್ಡ್ ಲಿಮಿಟ್ ರೀಚ್ ಆಗಬೇಕು, ಸ್ಪೆಲ್ಲಿಂಗ್ ಎರರ್ ಇರಬಾರ್ದು, ಅದಷ್ಟೇ ಏಮ್ ಇರಬೇಕು. ಸೊ ಇಲ್ಲಿ ಅರ್ಥ ಆಯ್ತು ಅನ್ಕೋತೀನಿ ಏನು ಹೇಳೋಕೆ ಟ್ರೈ ಮಾಡಿದೆ ಅಂತ ನಾನು. ಸೊ ಕ್ವಶನ್ ಏನಿರುತ್ತೆ ಅದನ್ನೇ ನೀವು ಬೇಕಾದ್ರೆ ಬಾಡಿ ಕಾಪಿ ಮಾಡ್ಬೋದು, ಎಕ್ಸಾಕ್ಟ್ ಏನಿದೆ ಅದನ್ನೇ, ಸ್ವಲ್ಪ ಹಿಂದೆ ಮುಂದೆ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಅಲ್ಲಿ ಅವರೇ ಕೊಟ್ಟಿರ್ತಾರೆ, ಏನಾದ್ರು ಈಗ ಜಾಬ್ ಅಡ್ವರ್ಟೈಸ್ಮೆಂಟ್ ಇದ್ದರೆ ಯಾವ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟು, ಏನು ಅಡ್ವರ್ಟೈಸ್ಮೆಂಟ್ ಅಂತ. ಸೊ ನೀವು ವಿತ್ ರೆಸ್ಪೆಕ್ಟು ಅಂತ ಬರೆದ್ಬಿಟ್ಟು ಆ ಕ್ವಶನ್ ಇರುತ್ತೆ ಅದನ್ನೇ ಅಲ್ಲಿಗೆ ಹಾಕಿದರೆ ಆ ಸೆಂಟೆನ್ಸ್ ಕರೆಕ್ಟ್ ಇರುತ್ತೆ. ಸೊ ಇದಿಷ್ಟು ಲೆಟರ್ ರೈಟಿಂಗ್ ಬಗ್ಗೆ. ಸೊ ಈಗ ಎಸ್ಸೆಗೆ ಬರ್ತೀನಿ. ಎಸ್ಸೇನೂ ಅಷ್ಟೇ, ನೀವು ಇಂಪಾರ್ಟೆಂಟ್ ಟಾಪಿಕ್ ಅಂತ ಇವಾಗ ಏನು ಹುಡ್ಕೋಕೆ ಹೋಗಬೇಡಿ, ಸಿಂಪಲ್ ಟಾಪಿಕ್ ಇರುತ್ತೆ, ನೀವು ಆರಾಮಾಗಿ ಬರಿಬೋದು. ಫಾರ್ ಎಕ್ಸಾಂಪಲ್ ಈಗ ಫಾರ್ಮರ್ ಬಗ್ಗೆ ಕೇಳಿರ್ಬೋದು, ಹೌ ಫಾರ್ಮರ್ಸ್ ಆರ್ ಯೂಸ್ಫುಲ್ ಬಿಲ್ಡಿಂಗ್ ಇಂಡಿಯನ್ ಎಕನಾಮಿ ಅಂತ. ಸೊ ನೀವು ಸೆಂಟೆನ್ಸ್ ಸ್ಟಾರ್ಟಿಂಗ್ ಹಿಂಗಿರಬೇಕು, ಫಾರ್ಮರ್ಸ್ ಆರ್ ಯೂಸ್ಫುಲ್ ಇನ್ ಬಿಲ್ಡಿಂಗ್ ಇಂಡಿಯನ್ ಎಕನಾಮಿ ಬಿಕಾಸ್, ಆ ಥರ ಇರಬೇಕು. ಬಿಕಾಸ್ ಫಾರ್ಮರ್ಸ್ ಆರ್ ಬ್ಯಾಕ್ ಬೋನ್ ಟು ಇಂಡಿಯಾ, ಆ ಥರ ಸಿಂಪಲ್ ಆಗಿರಲಿ ಸೆಂಟೆನ್ಸು, ಮತ್ತು ಸ್ಪೆಲ್ಲಿಂಗ್ ಎರರ್ ತಪ್ಪಿರಲಿ. ಎಸ್ಸೇಲೂ ಅಷ್ಟೇ ವರ್ಡ್ ಲಿಮಿಟ್ ಆದಷ್ಟು ರೀಚ್ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಇನ್ನು ಮತ್ತು ಎಸ್ಸೇ ನಾನು ಟೈಪ್ ಮಾಡಿದ್ದೆ, ನಾನು ಸಬ್ಮಿಟ್ ಆಗಿಲ್ಲ, ಸಬ್ಮಿಟ್ ಆಗುತ್ತಾ ಇಲ್ವಾ ಆ ಥರ ಏನೂ ಟೆನ್ಷನ್ ಬೇಡ. ನೀವು ಅಲ್ಲಿ ಏನು ಟೈಪ್ ಮಾಡಿದ್ದೀರಾ, ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದರೂ ಟೈಮ್ ರನ್ ಆದಾಗ ಅದು ಸಬ್ಮಿಟ್ ಆಗುತ್ತೆ. 30 ಮಿನಿಟ್ಸ್ ಇರುತ್ತೆ. 10 ಮಿನಿಟ್ಸಲ್ಲಿ ನೀವು ಲೆಟರ್ ರೈಟಿಂಗ್ ಟೈಪ್ ಮಾಡ್ಬೋದು. ಇನ್ನು 3 ಮಿನಿಟ್ಸು ಲೆಟರ್ ರೈಟಿಂಗ್ ಚೆಕ್ ಮಾಡಿ, ಅದಾದಮೇಲೆ ಎಸ್ಸೇ ಸ್ಟಾರ್ಟ್ ಮಾಡಿ. ಎಸ್ಸೇ ಟೈಪ್ ಆದಮೇಲೆ ಲಾಸ್ಟ್ ನೀವೇನೇನು ವರ್ಡ್ ಲಿಮಿಟ್ ರೀಚ್ ಆಗಿಲ್ಲ ಅಂದ್ರೂ ಲಾಸ್ಟ್ 1-2 ಮಿನಿಟ್ಸ್ ಇದ್ದಾಗ ಸ್ಟಾಪ್ ಮಾಡಿಬಿಟ್ಟು ಎಸ್ಸೇನ ಒಂದ್ಸಲ ನೀವು ಎಸ್ಸೇ ಓದಿ, ಎಲ್ಲಾದರೂ ಗ್ರಾಮರ್ ಮಿಸ್ಟೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅದನ್ನು ಸರಿ ಮಾಡಿ. ಮತ್ತು ಎಸ್ಸೇ ಸ್ಟಾರ್ಟಿಂಗ್ ಹೇಗಿರಬೇಕು ಅಂತಂದರೆ, ಸ್ಟಾರ್ಟಿಂಗ್ ಸೆಂಟೆನ್ಸ್ ಅವ್ರದ್ದು ಏನು ಕ್ವಶನ್ ಇರುತ್ತೆ ಅದರಲ್ಲೇ ಸ್ಟಾರ್ಟಿಂಗ್ ಇರಲಿ. ಮತ್ತು ಲಾಸ್ಟ್ ಎಸ್ಸೇ 3 ಪ್ಯಾರಾಗ್ರಾಫಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಒಂದು ಸ್ಟಾರ್ಟಿಂಗು, ಒಂದು ಮಧ್ಯದಲ್ಲಿ ಬಾಡಿ ಅಂದರೆ ಅದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ನು, ಲಾಸ್ಟಿಗೆ ಕನ್ಕ್ಲೂಷನ್ ಏನಿರುತ್ತೆ, ನೀವು ಸ್ಟಾರ್ಟಿಂಗಲ್ಲಿ ಏನು ಬರೆದಿರ್ತೀರ ಅದನ್ನೇ ಎಂಡಿಂಗಲ್ಲಿ ಉಲ್ಟಾ ಬರೆದ್ರೆ ಆಯಿತು. ಈಗ ಹೇಳಿದ್ನಲ್ಲ, ಫಾರ್ಮರ್ಸ್ ಆರ್ ಬ್ಯಾಕ್ ಬೋನ್ ಟು ಇಂಡಿಯಾ ಬಿಕಾಸ್, ಆ ಥರ ಲಾಸ್ಟಲ್ಲಿ ಏನಿರಬೇಕು, ಸೊ ಹಿಯರ್ ಐ ಕನ್ಕ್ಲೂಡ್ ದಟ್ ಫಾರ್ಮರ್ಸ್ ಆರ್ ಬ್ಯಾಕ್ ಬೋನ್ ಟು ಇಂಡಿಯನ್ ಎಕನಾಮಿ. ಸೊ ಇದೇ ಥರ ಇರಬೇಕು. ಆ್ಯಂಡ್ ನಾನು ಬರೀ ಒಂದು ಲೈನ್ ಹೇಳಿದ್ದೀನಿ, ಅದನ್ನೇ ಒಂದು 3-4 ಲೈನ್ ಮಾಡ್ಬೋದು ನೀವು ಸೆಂಟೆನ್ಸ್ನ. ಸೊ ಆ ಥರ ಸೆಂಟೆನ್ಸ್ ಮಾಡಿಬಿಟ್ಟು ಎಸ್ಸೇ ಕಂಪ್ಲೀಟ್ ಮಾಡಿ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.